ಸರ್ಜರಿ ಆದಮೇಲೆ ಆಸ್ಪತ್ರೆಯಿಂದ ನಟ ಶಿವರಾಜ್ ಕುಮಾರ್ ಡಿಸ್ಚಾರ್ಜ್ ಆಗಿದ್ದಾರೆ. ಬಹಳ ಖುಷಿ ಸಂಗತಿ ಇದು. ಶಿವಣ್ಣ ಅವರು ಕೂಡ ಒಂದು ರೀತಿ ಒಂದು ಆತಂಕದಲ್ಲಿದ್ದರು. ಸಹಜವಾಗಿ ಅವರು ಅವರ ಪತ್ನಿ ಗೀತಾ ಅವರು ಕೂಡ ಒಂದು ಟೆನ್ಷನಲ್ಲಿ ಇರ್ತಾರೆ. ಅವರು ಸರ್ಜರಿ ಆಗಿದೆ, ಸರ್ಜರಿ ಆದಮೇಲೆ ಒಂದು ವಿಡಿಯೋದಲ್ಲೂ ಕೂಡ ಮಾತಾಡ್ತಾ ಇದ್ರು ಅವರು. ಅಂದರೆ ಇಷ್ಟೇ ಅವ್ರು ಹೇಳ್ತಾ ಇದ್ದದ್ದು, ಸ್ವಲ್ಪ ಎಮೋಷ್ನಲ್ ಆಗಿಬಿಡ್ತೀನಿ ನಾನು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಹೋದರೆ. ನನಗೂ ಸಹಜವಾಗಿ ಎಲ್ರಿಗೂ ಇರುವಂಥ ಒಂದು ಆತಂಕನೇ ಇತ್ತು ಅಂತ. ಆದರೆ ಇದೀಗ ಅವರು ಡಿಸ್ಚಾರ್ಜ್ ಆಗಿದ್ದಾರಲ್ಲ, ಒಂದು ಸಣ್ಣ ಸಮಾಧಾನ ಇದು. ಇದೇ ತಿಂಗಳ 26ನೇ ತಾರೀಕಿನವರೆಗೂ ಇರ್ತಾರೆ ಅಂತ ಮೊದಲು ಮಾಹಿತಿ ಇತ್ತು. ಆಸ್ಪತ್ರೆ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ಸದ್ಯಕ್ಕೆ ಶಿವಣ್ಣ ಅವರ ಕುಟುಂಬ ತಂಗಿದೆ. ಅಲ್ಲಿ ಇನ್ನು 2 ಚೆಕಪ್ಗಳು ಬಾಕಿ ಇರ್ತವೆ. ಆ ಚೆಕಪ್ಗಳು ಆದ ಮೇಲೆ ಭಾರತಕ್ಕೆ ಅವರು ವಾಪಸ್ಸಾಗ್ತಾರೆ ಅಂತ. ಅದೆಷ್ಟು ದಿನಗಳ ಗ್ಯಾಪಲ್ಲಿ ಆ ಚೆಕಪ್ ಇರುತ್ತೆ, ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಜನವರಿ 24ರಂದು ಶಿವರಾಜ್ ಕುಮಾರ್ ಅವರು ಭಾರತಕ್ಕೆ ಬರ್ತಾರೆ ಅಂತ ಒಂದು ಸುದ್ದಿ ಇದೆ. ಇಲ್ಲಿ 26ನೇ ತಾರೀಕು ಬೆಂಗಳೂರಿಗೆ ಅವರು ಬರ್ತಾ ಇದ್ದಾರೆ ಅಂತ ಮಾಹಿತಿ. ಅಮೆರಿಕಾದಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ನಟ ಶಿವಣ್ಣ ಅವರು. ನಿನ್ನೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಆಸ್ಪತ್ರೆ ಸಮೀಪದ ಹೋಟೆಲ್ ಒಂದರಲ್ಲಿ ಅವರು ತಂಗಿದ್ದಾರೆ. ಖುಷಿಯ ಸಂಗತಿ, ಅವ್ರಿಗೇನೂ ಆಗದೆ ಹುಷಾರಾಗಿ ಚೇತರಿಸ್ಕೊಂಡು ಎಂದಿನ ಎನರ್ಜೆಟಿಕ್ ಶಿವಣ್ಣಾಗಿ ಅವರು ವಾಪಸ್ ಬರಬೇಕು ಬೆಂಗಳೂರಿಗೆ, ಭಾರತಕ್ಕೆ ಅಂಥೇಳಿ ಅವರ ಅಭಿಮಾನಿಗಳ ಒಂದು ಆಸೆ ಕೂಡ ಹೌದು. ಖುಷಿಯಿಂದ ಇದೆಲ್ಲ ಡಿಸ್ಚಾರ್ಜ್ ಎಲ್ಲ ಆಗುವ ಟೈಮಲ್ಲಿ ಅಥವಾ ಆಸ್ಪತ್ರೆ ಆವರಣದಲ್ಲೋ ಎಲ್ಲರೂ ಒಂದು ಸೆಲ್ಫಿ ತೊಗೊಂಡಲ್ಲಿ ಕಳಿಸಿದ್ದಾರೆ. ಗ್ರೂಫಿ ಅಂತ ಕೂಡ ಕರೀತಾರೆ ಅದನ್ನು. ಇರಲಿ. ಸೊ ಓವರಾಲ್ ಆಗಿ ಶಿವಣ್ಣ ಅವರು ಬರ್ತಿರ್ತಕ್ಕಂಥದ್ದು ಒಂದು ಖುಷಿಯ ಸಂಗತಿ ಅದು.